ಈಗ ಈ ಕೀ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ನೀನೇ ನೋಡ್ತಾ ಇರು. ಇದನ್ನ ಏನು ಮಾಡ್ತೀರಾ ಮೇಡಮ್? ಸಂಜೆ 6 ಗಂಟೆ ಹೊತ್ತಿಗೆ ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ಹೋಗಿರ್ತಾರೆ. ಆಫೀಸಲ್ಲಿ ನಾನು ಕಾಂತಿ ಇಬ್ಬರೇ ಇರ್ತೀವಿ. ಕಾಂತಿ ಕ್ಯಾಶ್ ಕೌಂಟರ್ನ ಲಾಕ್ ಮಾಡ್ತಾಳೆ. ಸೆಕ್ಯೂರಿಟಿ ಆಚೆ ಇರ್ತಾನೆ. ಅಲ್ಲಿಂದ ಅವಳು ನನ್ನ ಹತ್ರ ಬರ್ತಾಳೆ. ಬಂದು ನನ್ನ ಮುಂದೆ ನಿಂತ್ಕೋತಾಳೆ. ಮೇಡಮ್, ಕ್ಯಾಶ್ ಕೌಂಟರ್ ಕೀ ಅಂತಾಳೆ. ಮೇಡಮ್ ಮೇಡಮ್ ಕ್ಯಾಶ್ ಕೌಂಟರ್ ಕೀ. ಆಗ ನೀವೇನು ಮಾಡ್ತೀರಾ ಮೇಡಮ್? ಆಗ ನಾನು ಕಾಂತಿ ಈಗ ತಂದ್ಕೊಟ್ರೆ ಹೇಗೆ ನೋಡು, ನನಗೆ ಟೈಮ್ ಆಯಿತು, ನಾಳೆ ಕೊಡು ಅಂತ ಹೇಳ್ತೀನಿ. ಅದಕ್ಕೆ ಅವಳು, ಮೇಡಮ್ ಈಗ ನಾನೇನು ಮಾಡಲಿ, ಕೀನ ಮನೆಗೆ ತೊಗೊಂಡು ಹೋಗ್ಲಾ ಅಂತಾಳೆ. ಮತ್ತೆ ನಾನು ಈ ಕೀನ ಮನೆಗೆ ತೊಗೊಂಡು ಹೋಗ್ಲಾ? ಈಗ ನಾನು ಕೀ ತೊಗೊಂಡು ಕ್ಯಾಶ್ ಚೆಕ್ ಮಾಡೋದು ಯಾವಾಗ? ನನಗೇನು ಗಂಡ ಮನೆ ಮಕ್ಕಳು ಇಲ್ವಾ? ಕೀ ನಿನ್ನ ಹತ್ರನೇ ಇಟ್ಕೋ. ನಾಳೆ ಸಂಜೆ ಕ್ಯಾಶ್ ಚೆಕ್ ಮಾಡಿ ಕೀನ ನಾನು ತಗೊಳ್ತೀನಿ. ಆಗ ಕಾಂತಿ ಕೀ ತಗೊಂಡು ಹೋಗ್ಬಿಡ್ತಾಳಾ? ತಗೊಂಡು ಹೋಗ್ಲೇಬೇಕಲ್ಲ, ಬೇರೆ ದಾರಿನೇ ಇಲ್ವಲ್ಲ. ಇದರಿಂದ ನೀವೇನು ಮಾಡ್ದಂಗಾಯ್ತು? ಅಫ್ಕೋರ್ಸ್ ಇಷ್ಟಕ್ಕೆ ನಾನೇನು ಮಾಡ್ದಾಗಲ್ಲ. ಆದರೆ ಅವಳು ಇಲ್ಲಿಂದ ಹೋದ್ಮೇಲೆ ನನ್ನ ಕೈ ಚಳಕ ಏನು ಅಂತ ತೋರಿಸ್ತೀನಿ. ಏನು ಮಾಡ್ತೀರಾ ಮೇಡಮ್? ಅದು ಅವಳು ಇಲ್ಲಿಂದ ಹೋದ್ಮೇಲೆ. You do one thing. Administration ನೀವು ಹ್ಯಾಂಡಲ್ ಮಾಡಿ, ಕ್ಯಾಶನ್ನ ಈ ಹುಡುಗಿ ಕೊಟ್ಬಿಡಿ, ಶಿ ವಿಲ್ ಹ್ಯಾಂಡಲ್. ಏನು ಮಕಾಂತಿ ಮಾಡ್ತೀಯಾ? ಇದು ನಿಮ್ಮದು, ನನಗೆ ಬೇಡ, ತಗೊಳ್ಳಿ. ನಾನು ಈ ಕೀ ತೊಗೊಂಡು ಹೋಗಿ ಮೆಲ್ಲಿಗೆ ಕ್ಯಾಶ್ ಕೌಂಟರ್ನ ಓಪನ್ ಮಾಡ್ತೀನಿ. ಅದರಲ್ಲಿ
ಕ್ಯಾಶ್ ಎಷ್ಟಿದೆ ಅಂತ ಸರಿಯಾಗಿ ಎಣಿಸ್ತೀನಿ. ಚೆಕ್ ಮಾಡೋದಕ್ಕಲ್ಲ, ಸರಿಯಾಗಿರೋ ಹಣದಲ್ಲಿ 20,000 ತಗೊಳ್ಳೋದಕ್ಕೆ. ಮತ್ತೆ ಎಲ್ಲ ಹೇಗೇಗಿತ್ತೋ ಹಾಗೆ ಎಲ್ಲ ವಾಪಸ್ಸಿಟ್ಟು ಬೀಗ ಹಾಕ್ಕೊಂಡು ಬಂದ್ಬಿಡ್ತೀನಿ. ಅದರಿಂದ ಏನಾಗುತ್ತೆ? ಅಯ್ಯೋ ದಡ್ಡಿ ಕಣೆ ನೀನು, ನಿನ್ಗಿಷ್ಟು ಗೊತ್ತಾಗಲ್ವಾ? ಹಣನ ಬ್ಯಾಗಲ್ಲಿ ಇಟ್ಕೊಂಡು ಸಂಜೆ ನಾನು ಮನೆಗೆ ಹೋಗ್ತೀನಿ. ಆಗೋದೇನಿದ್ರು ನಾಳೆ. ಕಾಂತಿ ಕತೆ ಏನಾಗತ್ತೆ ಅಂತ ನಾಳೆ ನೀನೇ ಕಾದ್ ನೋಡು. ಇಷ್ಟೊತ್ತಲ್ಲಿ ಇಷ್ಟು ಜೋರಾಗಿ ಬಾಗಲು ಬಡಿತಾ ಇದ್ದಾರೆ. ಯಾರು? ಮಂಜುನಾಥ ಐಶ್ವರ್ಯ ಏನಾರು ವಾಪಸ್ ಬಂದು? ಏನು ಸೊಸೈಟಿ ಪುಟ್ಟಣ್ಣವರು? ಇನ್ಸ್ಪೆಕ್ಟ್ರೇ, ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಪುಟ್ಟಣ್ಣವ್ರೆ, ಒಳಗೆ ಬರ್ಬೋದಾ? ನಿಂತ್ಕೋ ಶರಣ. ಮರ್ಯಾದೆ ಇರೋರು ನಾವು ಅನುಮತಿ ಕೊಡೋ ತನಕ ಮೇಲ್ಜಾತಿ ಜನಗಳ ಮನೆ ಒಳಗಡೆ ಬರೋದಿಲ್ಲ. ನೀವು ನಮಗೂ ಸೇರಿಸಿ ಬೈದ್ರಿ ಅಂತ ಅರ್ಥ ಆಯ್ತು. ಪರವಾಗಿಲ್ಲ ಬಿಡಿ, ವಿಷಯಕ್ಕೆ ಬರೋಣ. ಮಿಸ್ಟರ್ ಪುಟ್ಟಣ್ಣ, ಕಾಂತಿ ದೇಹ ಎಲ್ಲಿ? ಕಾಂತಿ ದೇಹನ ಬದುಕಿರುವಾಗ ಹೆಸರು ಹಿಡ್ದು ಕರೀತಾರೆ, ಸತ್ ಮೇಲೆ ದೇಹ ಅಂತಾರೆ. ಡೆಡ್ ಬಾಡಿ ಎಲ್ಲಿ? ಡೆಡ್ ಬಾಡಿ ನೀವೇ ಸಾಯಿಸ್ಬಿಟ್ಟು ಬಾಡಿ ಎಲ್ಲಿದೆ ಅಂತ ನನ್ನನ್ನು ಕೇಳಿದ್ರೆ ನಾನೇನು? ಏನು ನಾವು ಸಾಯಿಸೋದ್ವಾ? ಮತ್ತಿನ್ನೇನು ಇನ್ಸ್ಪೆಕ್ಟ್ರೆ, ಕಾಂತಿ ಸತ್ತಿದ್ದಾಳೆ ಅನ್ನೋ ವಿಷಯ ನಿಮ್ಮಿಂದನೇ ನಮಗೆ ಗೊತ್ತಾಗಿತ್ತು. ನೀವು ನಮ್ಗೆ ಹೇಳಿದಿರಿ ಅಂದಮೇಲೆ ಕಾಂತಿ ಸತ್ತಿರೋ ವಿಷಯ ನಮಗಿಂತ ಮುಂಚೆ ನಿಮಗೆ ಗೊತ್ತಿದೆ ಅಂತ ತಾನೆ? ಅವ್ರ ಬಾಡಿ ಎಲ್ಲಿದೆ ಅಂತ ನೀವೇ ಹೇಳಬೇಕು. ಇದು ನಿಮ್ಮನೆ, ನಿಮ್ಮದು ಸಿಕ್ಕಾಪಟ್ಟೆ ಹಳೇ ಕುಟುಂಬ. ಇಲ್ಲಿನ ಕಮ್ಮಗಳ ಥರನೇ ನಿಮ್ಮ ಮಾತಿನಲ್ಲಿ ಬಿರುಸು ಜಾಸ್ತಿ ಇದೆ. ಅದಕ್ಕೆ ಪೊಗರಿನ ಮಾತು ಬರ್ತಾ ಇದೆ. ಅದೇ ನಮ್ಮನೆ ಕರ್ಕೊಂಡೋಗಿ ವಿಚಾರಿಸಿದ್ರೆ ಮಾತು ಬರೋದಿರಲಿ, ಇರೋ ನೀರು ಒಣಗೋಗುತ್ತೆ.
ಶರಣ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೇಸ್ ಬುಕ್ ಆಗಿದೆ. ಮನ್ಸು ಮಾಡಿದ್ರೆ ಅರೆಸ್ಟ್ ಮಾಡೇ ಬಿಡ್ಬೋದು. ಅರೆಸ್ಟ್ ಮಾಡೋದೇ ಆದರೆ ನಿಮ್ಮ ತಮ್ಮ ಇದ್ದಾನಲ್ಲ ಮಂಜುನಾಥ, ಅವನ್ನೂ ಸೇರಿಸಿ ಮಾಡೋದೇನೆ. ಅಷ್ಟರಲ್ಲಿ ಕಾಂತಿ ಬಗ್ಗೆ ಬಾಯ್ ಬಿಟ್ಟರೆ ಸರಿ, ಇಲ್ಲಾಂದರೆ ನಿಮ್ಮೆಲ್ಲರದ್ದು ಚರ್ಬಿ ಸುಲಿದು ಬಿಡ್ತೀನಿ. ಸಾರಿ, ನಿಮ್ಮೆಲ್ಲರದು ಅಲ್ಲ, ನಿಂದು. ನೋಡಿದ್ಯಾ ಶರಣ, ಮೊದ್ಲಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಅದನ್ನೇ ನಮ್ಮ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ಅದೇ ಮರ್ಯಾದೆ ಬಿಟ್ಟು ಮಾತಾಡಿದ್ರೆ ಹೇಗೆ ನಮ್ಮ ದಾರಿಗೆ ಬರ್ತಾರೆ ಅಂತ. ಈ ಪೊಲೀಸ್ ಡ್ರೆಸ್ಗೆ ಈ ಭಾಷೆನೇ ಸರಿ ಅಲ್ವಾ? ನೆಕ್ಸ್ಟ್ ಟೈಮು ನಿಮ್ಮ ಮನೆಗೆ ನಾನು ಬರೋಲ್ಲ, ಶರಣ ಬರ್ತಾನೆ. ಹಾಗಾಗಬಾರ್ದು ಅಂದರೆ ನೀನಾಗೆ ಸ್ಟೇಷನ್ಗೆ ಬಂದು ಕಾಂತಿ ಎಲ್ಲಿ, ಅವಳಿಗೇನು ಮಾಡಿದ್ದೀರಾ ಅನ್ನೋದನ್ನೆಲ್ಲ ಹೇಳಬೇಕು. ಇಲ್ಲ ಅಂದರೆ ಗೊತ್ತಲ್ಲ. ಏನು ಹೇಳ್ತೀರಾ ತಾನೇ? ಸರಿ ಸರ್. ಅದು ಬದುಕೋರ್ ಲಕ್ಷಣ. ಇನ್ಸ್ಪೆಕ್ಟ್ರೆ, ಹುಚ್ಚು ನಾಯಿ ಮುಂದೆ ನಿಂತು ತೋಳು ತಟ್ಟಿದ್ರೆ ಜನ ನನ್ನನ್ನು ಧೈರ್ಯವಂತ ಅಂತನೋ ಮೆಚ್ಕೋತಾರೆ, ಆದರೆ ಬುದ್ಧಿವಂತ ಅನ್ನಲ್ಲ. ನನಗೆ ಬುದ್ಧಿನೂ ಇದೆ, ಧೈರ್ಯನೂ ಇದೆ. ಅದಕ್ಕೆ ತೊಲಗೋ ಅಂತ ಹೇಳಿದ್ರ ಬದಲು ಮರ್ಯಾದೆಯಿಂದ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲ ಅಂತ ಹೇಳಿ ಆ ಮೀಟಿಂಗು ನಿಲ್ಬಾರ್ದು. ನಾಳೆ ಬೋರ್ಡ್ ರೂಮ್ನಲ್ಲಿ ಶಾರ್ಪ್ 10 o'clock ಮೀಟಿಂಗ್ ಸ್ಟಾರ್ಟ್ ಆಗಬೇಕು. ಮ್ಯಾನೇಜರ್ಸ್ನೆಲ್ಲ ಹೇಳ್ಬಿಡಿ, ಅದಕ್ಕೆ ಬೇಕಾದ ರೆಕಾರ್ಡ್ ಸ್ಟಡಿ ಮಾಡ್ಬಿಡಿ. ಓಕೆ? ಆಯಿತು ಸರ್, ನಾನೆಲ್ಲ ವಿಷಯನೂ ಮ್ಯಾನೇಜ್ ಮಾಡ್ತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಇಟ್ಸ್ ಓಕೆ ಸರ್. ಒಂದು ನಿಮಿಷ, ಅಫಿಷಿಯಲ್ ವಿಷಯ ಮಾತಾಡುವಾಗ ಪರ್ಸ್ನಲ್ ವಿಷಯ ಮಾತಾಡ್ತೀನಿ ಅಂದ್ಕೋಬೇಡಿ. ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ, ಹೊತ್ತಿಗೆ ಊಟ ತಿಂಡಿ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಇಟ್ಸ್ ಓಕೆ, ಥ್ಯಾಂಕ್ಸ್ ಅದಕ್ಕೆ ಕನ್ಸನ್. ಬರ್ತೀನಿ ಸರ್. ಏನು ಸರ್, ಎಲ್ಲ ಕೆಲಸ ನಾನು ಮ್ಯಾನೇಜ್ ಮಾಡ್ತೀನಿ, ಆದರೆ ಒಂದೇ ಒಂದು ಕೆಲಸ ನನ್ನಿಂದ ನಿಭಾಯಿಸೋಕ್ಕಾಗಲ್ಲ. ಯಾವುದು? ಕಾಂತಿನ ಹ್ಯಾಂಡ್ಲ್ ಮಾಡೋದು. ಕಾಂತಿನ? ವೈ, ವಾಟ್ಸ್ ದ ಪ್ರಾಬ್ಲಮ್? ಸರ್, ಎರಡ ಸರ್, ನಾನು ಏನು ಹೇಳಿದ್ರೂ ಆಗಲ್ಲ ಅಂತಾಳೆ. ಪಾಪ, ನೀವೇನೋ ಅವಳ ಮೇಲೆ ಕನ್ಸಿಡರೇಷನ್ ತೋರಿಸಿ ಟೀ ಕೊಡ್ತಾ ಇದ್ದೋಳನ್ನ ಕ್ಯಾಶ್ ಕೌಂಟರ್ನಲ್ಲಿ ಕೂರಿಸಿದ್ರಿ. ಅದಕ್ಕೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕೋ ಅಲ್ಲಲ್ಲೇ ಇಟ್ಟಿರಬೇಕು ಅಂತ ದೊಡ್ಡವ್ರು ಹೇಳೋ ಮಾತು ಸುಳ್ಳಲ್ಲ. ನೋಡಿ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಿ. ಸರ್, ನಿನ್ನೆ ನೀವು ಅಷ್ಟೆಲ್ಲ ಹೇಳಿದ್ರು ಕಾಂತಿಗೆ ಬುದ್ಧಿ ಬಂದಂಗಿಲ್ಲ. ನಿನ್ನೆ ಸಾಯಂಕಾಲ ನಾನು ಕ್ಯಾಶ್ ಚೆಕ್ ಮಾಡೋಕ್ಕೆ ಹೋದರೆ ನನಗೆ ಬಿಡಲೇ ಇಲ್ಲ. ನಿಮ್ಗೆ ಯಾಕೆ ಲೆಕ್ಕ ಕೊಡಬೇಕು ಅಂತ ಕೇಳ್ತಾಳೆ. ಅಲ್ಲ ಸರ್, ಸೀನಿಯಾರಿಟಿ ಅಂತ ಸ್ವಲ್ಪನೂ ಮರ್ಯಾದೆ ಬೇಡವಾ? ಈಗಲೂ ಬೇಕಾದರೆ ಅವಳನ್ನ ಕರೆದು ಕೇಳಿ ಸರ್. ತಾನೇನೂ ಮಾಡಿಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಹೇಳ್ತಾಳೆ. ಅವಳಿರೋ ರೀತಿ ನೋಡಿ ಅವಳು ಹೀಗೆ ಅಂತ ಜಡ್ಜ್ ಮಾಡೋದು ಕಷ್ಟ. ನೋಡೋಕ್ಕೆ ಸಾಧು, ಆದರೆ ಕೆಲಸದ ವಿಷಯದಲ್ಲಿ ಅವಳು ಹೀಗೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನು ಮನೇನಾ, ಆಫೀಸು? ಇಲ್ಲಿ ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಹೋಗಬೇಕು. ಇಟ್ಸ್ ವೆರಿ ಬ್ಯಾಡ್. ಇಟ್ ಶುಡ್ ನಾಟ್ ಹ್ಯಾಪನ್. ಕಾಂತಿ ಕರೀ, ನಾನು ಮಾತಾಡ್ಬೇಕು ಅವಳಿಗೆ. ಕಾಂತಿ, ನೀನು ಬಿದ್ದುವಂತೆ ಚುರುಕಾಗಿದೆಯಾ? ಕ್ವೈಟ್ ಟ್ಯಾಲೆಂಟೆಡ್ ಅಂತ ಹೇಳಿ ನಿನ್ನ ಕ್ಯಾಶ್ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಟರೆ ಈಗ ಮಾಡೋದು ನೀನು. ಏನಾಯ್ತು ಸರ್? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಶೋಭಾ ಅವರು ಕ್ಯಾಶ್ ಚೆಕ್ ಮಾಡೋದಕ್ಕೆ ಬಂದರೆ ಬೇಡ ಅಂತ ಅಂದೆ ಅಂತೆ. ಯಾಕೆ? ಅಯ್ಯೋ ಇಲ್ಲ ಸರ್, ನಾನೇನಕ್ಕೆ ಹಾಗೆ ಹೇಳಿ? ನಾನು ಕ್ಯಾಶ್ ಚೆಕ್ ಮಾಡೋದಕ್ಕೆ ಅಂತ ಶೋಭಾ ಮೇಡಮ್ ಅವ್ರಿಗೆ ಕೊಟ್ಟೆ. ಅವ್ರು ನನಗೆ ಟೈಮ್ ಇಲ್ಲ, ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು.
ನಾನು ಸರಿ ಅಂದೆ ಅಷ್ಟೇ. ನೋಡಿದ್ರ ಸರ್ ಹೇಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಅಲ್ಲ ನನ್ನ ಕೆಲಸನೇ ಕ್ಯಾಶ್ ಚೆಕ್ ಮಾಡೋದು. ನಾನು ಯಾವತ್ತಾದರೂ ಚೆಕ್ ಮಾಡಲ್ಲ ಅಂತ ಹೇಳ್ತೀನ? ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದರೂ ಆ ಥರ ಮಾತಾಡಿದ್ದೀನ ಹೇಳಿ ಸರ್? ಏನಿದೆ ಕ್ರಾಂತಿ ಇಷ್ಟೊಂದು ಕಂಪ್ಲೇಂಟ್? ಅಷ್ಟೇ ಅಲ್ಲ ಸರ್, ನೆನ್ನೆ ಕ್ಯಾಶ್ ಕೌಂಟರ್ ಕೀನ ನನಗೆ ಕೊಡಲೇ ಇಲ್ಲ. ಇವಳೇ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ತೊಗೊಂಡು ಹೋದ್ಲು. ನಾನು ಬೇಡಮ್ಮ ಅಂದರೆ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಬೇಡವಾ ಹೇಳಿ? ಇವಳೇ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ತೊಗೊಂಡು ಹೋದ್ಲು. ನಾನು ಬೇಡಮ್ಮ ಅಂದರೆ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಬೇಡವಾ ಹೇಳಿ? ಸರ್, ನಾನು ಸುಳ್ಳು ಹೇಳಿದರೆ ಇವಳು ನಾ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಿತ್ತು. ಉತ್ತರ ಎಲ್ಲಿ ಕೊಡ್ತಾಳೆ? ತಪ್ಪು ಮಾಡಿದಾಳೆ, ಅದಕ್ಕೆ ಇವಳ ಕೈಲಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಬೇಕಾದರೆ ಅವಳ ಬ್ಯಾಗ್ ನೋಡಿ, ಕೀ ಅವಳ ಬ್ಯಾಗಲ್ಲೇ ಇರುತ್ತೆ. ನೀವೇನಾದರೂ ಕೇಳಿದ್ರೆ ಅದನ್ನು ನಾನೇ ತೊಗೊಂಡೋಗು ಅಂತ ಹೇಳಿದೆ ಅಂತ ಹೇಳಿಬಿಡ್ತಾಳೆ. ಕ್ರಾಂತಿ, ನಿನ್ನ ಬಗ್ಗೆ ನಾನು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ಯಾಕೆ ಹೀಗೆ ಮಾಡ್ತಾ ಇದೆಯಾ ನೀವು? ಇಟ್ಸ್ ಓಕೆ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಇದು ಕಂಟಿನ್ಯೂ ಆಗಬಾರ್ದು ಅಷ್ಟೇ. ಶೋಭಾ ಅವರೇ, ನಿಮಗೂ ಹೇಳ್ತಾ ಇದ್ದೀನಿ, ಆಗಿದ್ದನ್ನು ಬರ್ತದೆ. ಇನ್ನು ಮುಂದೆ ಇದು ಕಂಟಿನ್ಯೂ ಆಗಬಾರ್ದು ಅಷ್ಟೇ. ಓಕೆ ಸರ್. ಐ ಆಮ್ ಗೆಟಿಂಗ್ ಲೇಟ್. ಐ ಮೇಕ್ ಯು ಹುಷಾರು. ಪುಟ್ಟಣ್ಣ, ನೀನು ಹೇಳ್ತಾ ಇರೋದು ನಿಜನಾ? ಹಾಂ ಮಂಜು, ನಾನು ಹೇಳ್ತಾ ಇರೋದು ಅಷ್ಟು ಸತ್ಯ. ಪರಿಸ್ಥಿತಿ ನೋಡಿದ್ರೆ ಇನ್ಸ್ಪೆಕ್ಟ್ರು ಶರಣನ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಮನೆಗೆ ಬಂದು ನಮ್ಮ ಕುಟುಂಬದ ಘನತೆ ಗೌರವದ ಬಗ್ಗೆ ಮಾತಾಡ್ಬಿಟ್ಟು ಹೋದ ಅನ್ಸುತ್ತೆ. ನಮ್ಮ ಕುಟುಂಬದ ಬಗ್ಗೆ ಇನ್ಸ್ಪೆಕ್ಟ್ರಿಗೆ ಎಲ್ಲ ಗೊತ್ತಾಗಿದೆ ಅಂತ. ಹಾಗಾದರೆ ಪುಟ್ಟಣ್ಣ, ಈಗ ನಾವೇನು ಮಾಡೋದು? MLA ಹತ್ರ ಮಾತಾಡಿ ಇದಕ್ಕೊಂದು ಪರಿಹಾರ ನಾನು ಕಂಡು ಹಿಡಿತೀನಿ. ಆದರೆ ನೀನು ಮಾಡಬೇಕಾಗಿರೋದು ಒಂದು ಮುಖ್ಯವಾದ ಕೆಲಸ ಇದೆ. ಮೊದಲು ನೀನು ಮೊಬೈಲ್ ಸಿಮ್ನ ಚೇಂಜ್ ಮಾಡಿಬಿಡ್ತೀಯಾ? ಏನು ಪುಟ್ಟಣ್ಣ, ಮೊಬೈಲ್ ಸಿಮ್ಮ? ಹೌದು ಕಣ. ಯಾವುದೇ ಕಾರಣಕ್ಕೂ ನೀನಾಗಲಿ ಐಶ್ವರ್ಯ ಆಗಲಿ ಅಥವಾ ನೀವಿರೋ ಜಾಗ ಆಗಲಿ ಇನ್ಸ್ಪೆಕ್ಟ್ರಿಗೆ ಶರಣಿಂಗೆ ಗೊತ್ತಾಗಬಾರ್ದು. ಅದಕ್ಕೆ ಹೇಳಿದ್ದು ಸಿಮ್ ಚೇಂಜ್ ಮಾಡು. ಮೊದಲು ನಿನ್ನ ಸಿಮ್ ಚೇಂಜ್ ಮಾಡಿ ಆಮೇಲೆ ನನಗೆ ಫೋನ್ ಮಾಡು. ಸರಿ. ಮಿಕ್ಕ ವಿಷಯ ಆಮೇಲೆ ಮಾತಾಡೋಣ. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯ ಐಶ್ವರ್ಯನ ಗೊತ್ತಾಗಬಾರ್ದು. ಸರಿ ಅಣ್ಣ. ಇಷ್ಟು ದಿವಸ ಕಾಂತಿ ನಿನ್ನ ಹೆಂಡತಿ, ಅವಳು ಸತ್ತೋಗಿರೋ ವಿಷಯನ ಐಶ್ವರ್ಯನಿಂದ ಮುಚ್ಚಿಡಬೇಕಾಗಿತ್ತು. ಈಗ ಅದಕ್ಕೆ ಇನ್ನೊಂದು ಪ್ರಕರಣ ಸೇರಿಕೊಂಡಿದೆ, ಶರಣಂದು. ಅವಳಿಗಂತೂ ತುಂಬಾ ಅನುಮಾನ. ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಸಾಕು, ನಿನ್ನ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಅದಕ್ಕೆ ಪರಿಸ್ಥಿತಿನ ಸ್ವಲ್ಪ ಹುಷಾರಾಗಿ ನಿಭಾಯಿಸು ಅಂತ ಹೇಳಿದ್ದು. ಪುಟ್ಟಣ್ಣ, ನನ್ನ ಇಡೀ ಜೀವನ ಈ ಥರ ಯಾವುದೋ ಒಂದು ಸಮಸ್ಯೆನ ಎದುರಿಸೋದು, ಸುಧಾರಿಸ್ಕೊಳ್ಳೋದು ಇದೇ ಆಗೋಯ್ತಲ್ಲ ಅಣ್ಣ. ಯೋಚನೆ ಮಾಡಬೇಡ್ದು. ಇವತ್ತಿಲ್ಲ ನಾಳೆ ಪ್ರತಿಯೊಂದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ. ನೋಡ, ಮೊದಲು ಹೋಗಿ ಸಿಮ್ ಚೇಂಜ್ ಮಾಡಿ ಆಮೇಲೆ ನನಗೆ ಫೋನ್ ಮಾಡಿ. ಸರಿ ಅಣ್ಣ.